ಹಾಸನದಲ್ಲಿ 3 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದು 10ನೇ ತರಗತಿಯ 3 ಬಾಲಕರು ನಾಪತ್ತೆಯಾಗಿದ್ದಾರೆ. ನಿನ್ನೆ ಶಾಲೆಗೆ ತೆರಳಿದ್ರು ಈ 3 ಮಕ್ಕಳು. ಆದರೆ ಆ ನಂತರ ಶಾಲೆಯಿಂದ ಮನೆಗೆ ಮರಳಿಲ್ಲ ಈ 3 ವಿದ್ಯಾರ್ಥಿಗಳು. ಈಗ ನಾಪತ್ತೆಯಾಗಿದ್ದಾರೆ. ಶರತ್, ಧನಂಜಯ್, ಮುರಳಿ ಈ 3 ವಿದ್ಯಾರ್ಥಿಗಳು ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿಗಳಾಗಿದ್ದಾರೆ. 10ನೇ ತರಗತಿಯ ಈ 3 ಬಾಲಕರು. ಈಗ 3 ಮಂದಿಯನ್ನ ಕೂಡ ಹುಡುಕುವಂತಹ ಕೆಲಸ ಆಗ್ತಾ ಇದೆ. ಆದರವಳ್ಳಿಯ ಪ್ರೌಢಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ರು. ಈಗ ಈ ನಾಪತ್ತೆಯಿಂದ ಪೋಷಕರಲ್ಲಿ ಸಹಜವಾಗಿ ಆತಂಕ ನಿರ್ಮಾಣ ಆಗಿದೆ. ಎಲ್ಲಿ ಹೋದ್ರು ಮಕ್ಕಳು, ಯಾವ ಕಾರಣಕ್ಕಾಗಿ ಈಗ ಮನೆಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಲಿ. ನಿನ್ನೆ ಮಧ್ಯವಾರ್ಷಿಕ ಪರೀಕ್ಷೆ ಇದ್ದ ಕಾರಣ ಮನೆಯಿಂದ ಶಾಲೆಗೆ ಹೋಗಿದ್ರು ಮಕ್ಕಳು. ಇತ್ತ ಶಾಲೆಗೂ ಕೂಡ ಹೋಗದೆ ಮನೆಗೂ ಕೂಡ ಅಲ್ಲಿ ಹೋಗಿಲ್ಲ. ಸೊ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಿಸಲಾಗಿದೆ. ಪರೀಕ್ಷೆಯ ಭಯದಿಂದಾನೇ ಏನಾದರೂ ಮನೆ ಬಿಟ್ಟು ಹೋದ್ರಾ ಅಥವಾ ಏನಾದರೂ ಗಲಾಟೆ ಆಗಿತ್ತಾ, ಮೊದಲೇ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡು ಇವರು ಎಕ್ಸಾಮ್ಗೆ ಹೋಗದೇ ಇದ್ರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಅಷ್ಟೇ ಹುಡುಕಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಿಕ್ಕ ಮೇಲೆ ಗೊತ್ತಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಅವರ ಪೋಷಕರು ಈಗಾಗಲೇ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಶಾಲೆಗೂ ಕೂಡ ಹೋಗೇ ಇರ್ಲಿಲ್ವಂತ ಈ 3 ವಿದ್ಯಾರ್ಥಿಗಳು. ಈಗ ಅವರ ಪೋಷಕರು ಏನಾದರೂ ಹೇಳ್ತಾ ಇದ್ದಾರಾ? ಇದ್ರ ಬಗ್ಗೆ ಏನಾದರೂ ಅವ್ರಿಗೆ ಗಮನಕ್ಕೆ ಅಟ್ಲೀಸ್ಟ್ ಬಂದಿದೆಯಾ ಅಂತ ಹೇಳಿದ್ರೆ, ಪ್ರಮುಖವಾಗಿ ಏನಾದರೂ ಎಕ್ಸಾಮ್ ಇತ್ತು, ನಮಗೆ ಭಯ ಆಗತ್ತೆ ಅನ್ನೋದೇನಾದರೂ ಮನೆಯವ್ರ ಹತ್ರ ಹೇಳ್ಕೊಂಡಿದ್ರಂತ? ಲಲಿತಾ, ಈ ವಿಚಾರವನ್ನ ಪೋಷಕರು ಇಲ್ಲಿವರೆಗೂ ಕೂಡ ದೃಢಪಡಿಸಿಲ್ಲ. ಅಲ್ಲಿನ ಶಾಲೆಯ ಶಿಕ್ಷಕರು ಈ ವಿಚಾರವನ್ನು ದೃಢಪಡಿಸಬೇಕಾಗುತ್ತೆ. ನಿನ್ನೆ ಮಧ್ಯವಾರ್ಷಿಕ ಪರೀಕ್ಷೆ ಇದ್ದಿದ್ರಿಂದಾಗಿ ಶಾಲೆಗೆ ಹೋಗಿ ಪರೀಕ್ಷೆ ಬರ್ದಿದ್ದಾರೆ ಎಂಬುದನ್ನ ಆ ಶಾಲೆ ಇವತ್ತು ಶಾಲೆ ತೆರೆದ ನಂತರದಲ್ಲಿ ಅಲ್ಲಿನ ಶಿಕ್ಷಕರು ನಮಗೆ ದೃಢೀಕರಿಸಬೇಕಾಗುತ್ತೆ. ಆದ್ರೆ ಪೋಷಕರಿಗೆ ಹೇಳ್ತಿರ್ತಕ್ಕಂಥ ನಿನ್ನೆ ಮಧ್ಯವಾರ್ಷಿಕ ಪರೀಕ್ಷೆ ಹಿನ್ನೆಲೆಯಲ್ಲಿ ಆದರವಳ್ಳಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಓದ್ತಿರ್ತಕ್ಕಂಥ 3 ಮಕ್ಕಳ ಪೋಷಕರು ಈಗ ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಆ ಶರತ್, ಧನಂಜಯ ಮತ್ತು ಮುರಳಿ ಇಬ್ಬರು ಕೂಡ ನಿನ್ನೆ ಪರೀಕ್ಷೆ ಬರಲಿಕ್ಕೆ ಶಾಲೆಗೆ ಹೋಗಿದ್ರು. ಆದ್ರೆ ಇಲ್ಲಿಯವರು ಕೂಡ ನಮ್ಮ ಮನೆಗೆ ಬಂದಿಲ್ಲ. ಅವರು ಪರೀಕ್ಷೆ ಬರ್ದಿದ್ದಾರೋ ಅಥವಾ ಪರೀಕ್ಷೆ ಬರೆಯುವಂತ ಭಯದಿಂದ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ದಾರೆ ಎಂಬಂತ ವಿಚಾರದಲ್ಲಿ ತನಿಖೆ ನಡೆಸಿ ಮಕ್ಕಳನ್ನ ವಾಪಸ್ ತನ್ನಿ ಎಂಬ ಆಧಾರದಲ್ಲಿ ಈಗ ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಸಕಲೇಶಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಹುಡುಕಾಟವನ್ನು ಕೂಡ ಮಕ್ಕಳಿಗಾಗಿ ನಡೆಸಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಶಾಲೆಗೆ ಶಾಲೆಗಾಗಿ ಹೋಗ್ತೀನಿ ಎಂಬಂತ ಬಂದಿರ್ತಕ್ಕಂಥ ಮಕ್ಕಳು ಏನು ಎಕ್ಸಾಮ್ ಬರಲಿಕ್ಕೆ ಹೆದರ್ಕೊಂಡು ಶಾಲೆಗೆ ಹೋಗದೆ ಬೇರೆ 3 ಜನ ಮಾತಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೋ ಅಥವಾ ಏನಾದ್ರೂ ಬೇರೆ ರೀತಿಯಾದಂತಹ ಅನಾಹುತಗಳೇನಾದ್ರು ಈ ಮಕ್ಕಳಿಗೆ ಆಗಿದೆ ಎಂಬುದನ್ನ ಈಗ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಖಚಿತಪಡಿಸಬೇಕಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಇದು ಹಾಸನದ 3 ವಿದ್ಯಾರ್ಥಿಗಳು ನಾಪತ್ತೆ ಪ್ರಕರಣ. ಆದರೆ ಬೆಂಗಳೂರಲ್ಲೂ ಕೂಡ 2 ಬಾಲಕರು ನಾಪತ್ತೆಯಾಗಿದ್ದಾರೆ. ಜಯನಗರದ 3ನೇ ಹಂತದ ಬಳಿ ಈ ಘಟನೆ ನಡೆದಿದೆ. 2 ಬಾಲಕರು ನಾಪತ್ತೆಯಾಗಿದ್ದು ಪ್ರವೀಣ್ ಹಾಗೇನೆ ರವಿ ಅನ್ನುವಂತಹ 2 ಬಾಲಕರು ನಾಪತ್ತೆಯಾಗಿದ್ದಾರೆ. ಇವರು ಜಯನಗರದ MES ಶಾಲೆಯಲ್ಲಿ ಓದ್ತಾ ಇದ್ರು. 7ನೇ ತರಗತಿಯನ್ನ ವ್ಯಾಸಂಗ ಮಾಡ್ತಾ ಇದ್ರು ಪ್ರವೀಣ್ ಮತ್ತು ರವಿ. ತಿಲಕ್ ನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಜಯನಗರದ MES ಸ್ಕೂಲಲ್ಲಿ ಈ ಮಕ್ಕಳು ವ್ಯಾಸಂಗವನ್ನ ಮಾಡ್ತಾ ಇದ್ರು. 7th ಸ್ಟ್ಯಾಂಡರ್ಡ್ ಇವರು ಓದ್ತಾ ಇದ್ದಿದ್ದು. ಆದರೆ ಈಗ ಏನಾಗಿದೆ, ಯಾವ ಕಾರಣಕ್ಕಾಗಿ ಈಗ ಇವರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನೋದರ ಬಗ್ಗೆ ಪೋಷಕರಿಗೆ ಸಹಜವಾಗಿ ಆತಂಕ ಇದ್ದು ತಿಲಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 1 ತಿಂಗಳಲ್ಲಿ 4 ಮಕ್ಕಳು ನಾಪತ್ತೆಯಾಗಿದ್ದು ಜಯನಗರ ಪೊಲೀಸರಿಂದ ಈಗ ಮಕ್ಕಳಿಗಾಗಿ ಹುಡುಕಾಟವನ್ನು ಕೂಡ ಮಾಡಲಾಗ್ತಿದೆ. ಜಯನಗರ ಬಸ್ ನಿಲ್ದಾಣದಿಂದ ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ ಮಕ್ಕಳು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು CCTVಗಳ ದೃಶ್ಯಾವಳಿಗಳನ್ನ ಆಧರಿಸಿ ಈಗ ಮಕ್ಕಳನ್ನ ಹುಡುಕುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಆದ್ರೆ 7ನೇ ತರಗತಿಯ ಮಕ್ಕಳು ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಟೆನ್ಷನ್ ಈಗ ಸಹಜವಾಗೇ ಇದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ 4 ಮಕ್ಕಳು ಈ 1 ತಿಂಗಳಲ್ಲೇ ನಾಪತ್ತೆಯಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗೋರು ಸಾವ್ರು. ಯಾವ ದೇವಸ್ಥಾನ? ಮಾದೇಶ್ವರ ದೇವಸ್ಥಾನ. ಏನಕ್ಕೆ ಹೋಗಿರೋದು? ಅಲ್ಲಿ ಮನೆ ಪೂಜೆ ಮಾಡಿಸೋಕೆ ಹೋಗೋರೆ ಸರ್. ನಿನ್ನ ಮಗ ಸಿಗ್ಲಿ ಅಂತ. ಏನು ಹೇಳ್ತೀರಮ್ಮ, ನಿಮ್ಮ ಮೊಮ್ಮಗ ಮಿಸ್ ಆಗಿದ್ದಾನಲ್ಲ? ನನಗೆ ಬೇಕು ಮಮ್ಮ. ಹೆಂಗ್ ಹೋಗಿದ್ದಾನೆ ಅಂತ? ಹೆಂಗ್ ಹೋಗವನೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಆ ಕಡೆಗೆ ಒಂದಿನೂ ಹೋಗಿಲ್ಲ ಅವರು. ಎಷ್ಟು ಜನ ಮಕ್ಕಳು ಅವ್ರ ತಂದೆಗೆ? ಇಬ್ರು ನನ್ನ ಹತ್ರನೇ ಇರುವುದು ಸರ್. ಇಬ್ರು ನನ್ನ ಹತ್ರನೇ. ಅವ್ರ ಅಮ್ಮ ಅಪ್ಪ ಅಂದಂಡಕ್ಕೆ ಹೋಗುದಿಲ್ಲ ಸರ್. ನಮ್ಮ ಹತ್ರನೇ ಹೋಗ್ರಿ ಅಂದ್ರೂ ಹೋಯ್ತಿರ್ನಿಲ್ಲ.
ಈಗ ಅವ್ರು ಹೇಳ್ತಾರೆ ಯಾರೋ ಕರ್ಕೊಂಡು ಹೋಗಿರ್ಬೇಕು ಅಂತ ಹೇಳ್ತಿದ್ದಾರೆ, ಏನೋ ಗೊತ್ತಿಲ್ಲ ಸರ್. ನೀವೇನು ಹೇಳ್ತೀರಾ ಅಂತ ಹೇಳಿ. ನಾವು ಅದೇ ಡೌಟು. ನಾನು ಈ ಕಡೆಗೆ ಹೋಗೋರಲ್ವಾ, ಅದಕ್ಕೆ ಎಲ್ಲೋ ಹಾದಿ ಗೊತ್ತಾಗಿಲ್ಲ, ಯಾರನ್ನೋ ಫೋನ್ ಕೇಳವ್ರೆ, ಅವ್ರು ಕರ್ಕೊ ಹೊಂಟೋಗೋರೆ ಅಂತ ನನ್ನ ಬಾಯಲ್ಲಿ ಅದು ಬರ್ತದೆ ಸರ್. ಅವ್ರ ತಂದೆ ಏನು ಕೆಲಸ ಮಾಡ್ತಾರೆ? ಡ್ರೈವರ್ ಕೆಲಸ ಸರ್. ನಿಮ್ಮ ಹೆಸರು? ನಮ್ಮ ಯಜಮಾನ್ರು ವಾಚ್ಮ್ಯಾನ್ ಕೆಲಸ. ನಿಮ್ಮ ಹೆಸರು? ನನ್ನ ಹೆಸರು ಶಿವಮ್ಮ. ಇದ್ರೂ ಇಲ್ವಾ? ಜಯನಗರದ 3ನೇ ಹಂತದ ಬಳಿ ಈ ಘಟನೆ ನಡೆದು MES ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇದ್ರು, 7ನೇ ಕ್ಲಾಸಲ್ಲಿ ಓದ್ತಾ ಇದ್ರು. ಆದರೆ ಇದೀಗ ಎಲ್ಲಿ ಹೋದ್ರು ಅನ್ನುವಂಥ ಆತಂಕ, ಅದರಲ್ಲೂ ಪ್ರಮುಖವಾಗಿ ಈಗ ನಾವು ಗಮನಿಸಬೇಕಾಗುತ್ತೆ, ಮಕ್ಕಳ ಕಳ್ಳರ ಬಗ್ಗೆ ಕೂಡ ಒಂದಷ್ಟು ಆತಂಕ ಇದ್ದೇ ಇರುತ್ತೆ. ಯಾರಾದರೂ ಕರ್ಕೊಂಡು ಹೋದ್ರ ಅನ್ನುವಂಥ ಆತಂಕ ಅವರ ಪೋಷಕರಿಗೆ ಈಗ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಎಲ್ಲಿ ಹೋದ್ರಂತೆ ಮಕ್ಕಳು? ಈಗ ಪೋಷಕರಿಗೆ, ಅವರ ಮನೆಯವರಿಗೆ ಏನು ಡೌಟ್ ಇದೆ? ನವಿತಾ, ಶನಿವಾರ ಸಂಜೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಮಕ್ಕಳು ಜಯನಗರ 4th ಬ್ಲಾಕ್ ಇಂದ ಬಸ್ ಹತ್ತಿರೋದು ಫೈನಲ್ ಆಗಿ CCTV ಪತ್ತೆ ಆಗಿರ್ತಕ್ಕಂಥ ಪೊಲೀಸರಿಗೆ. ಅವರ ಪೋಷಕರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಯಾಕಂದ್ರೆ ಇಬ್ರು ಮಕ್ಕಳು ಅಕ್ಕಪಕ್ಕ ಮನೆಯವರೇ, ಒಬ್ಬ ರವಿ ಒಬ್ಬ ಪ್ರವೀಣ್ ಅಂತ ಹೇಳಿ. 9ನೇ ಕ್ಲಾಸ್ ಓದ್ತಾ ಇರೋಂಥ ರವಿ ಅನ್ನೋ ಹುಡುಗನ ಜೊತೆಗೆ ಪ್ರವೀಣ ಕೂಡ ಹೋಗಿರ್ತಕ್ಕಂಥದ್ದು. ಪೊಲೀಸರು ಏರಿಯಾ ಸುತ್ತಮುತ್ತ ಆಶ್ರಮಗಳಾಗಿರ್ಬೋದು, ಕೆಲವು ಕಲ್ಯಾಣ ಮಂಟಪಗಳಾಗಿರ್ಬೋದು, ಎಲ್ಲಾ ಕಡೆ ಹುಡುಕಿರ್ತಕ್ಕಂಥದ್ದು, ಎಲ್ಲೂ ಕೂಡ ಪತ್ತೆ ಆಗಿಲ್ಲ. ಸ್ವತಃ ಏನೊಂದು ಪ್ರವೀಣನ ಅಜ್ಜಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀರಿ. ಅವರು ಹುಡುಗ ಎಲ್ಲಿ ಯಾವತ್ತು ಸ್ಕೂಲ್ಗೆ ಹೋಗಿದ್ನ? ಸ್ಕೂಲ್ಗೆ ಹೋಗಿಲ್ವಾ? ಏನ್ ಕತೆ? ಹೋಗಿಲ್ಲ ಸರ್, ಸ್ಕೂಲ್ಗೆ ಹೋಗಿಲ್ಲ, ಅವನು ಮನೇಲೇ ಇದ್ನ. ಅವ್ರ ತಾತನ ದಂಡಕ್ಕೆ ಹೋಗಿ 9 ಗಂಟೆ ಇದ್ದು 10 ಗಂಟೆ ಮೇಲೆ ಬಂದ್ಬಿಟ್ರು ನಮ್ಮ ಮನೆಗೆ. ಬಂದು ಇಲ್ಲಿ ಕೂತಿದ್ರು 11 ಗಂಟೆಲಿ. ನಾನು ಇನ್ನೊಬ್ಬ ಬರ್ತಾರಲ್ವಾ, ಅವಾಗ ಟ್ಯೂಷನ್ಗೆ ಹೋಗ್ರಿ ಅಂದ್ಬಿಟ್ಟು ಹೊಂಟೋದಿ ಸಾ ಕೆಲ್ಸಕ್ಕೆ. ನಾನು ಅಲ್ಲಿಂದ ಬಂದು 5:15 ಬಂದು ಬ್ಯಾಗ್ ಇತ್ತು. ಬಂದ ತಕ್ಷಣನೇ ಇವರು ಫೋನ್ ಮಾಡ್ದಿ ನನ್ನ ಮಗನಿಗೆ, ಇಲ್ಲ ಕಣಪ್ಪ ಅಂತ. ಆಮೇಲೆ ನಮ್ಮ ಯಜಮಾನ್ಗೂ ಮಾಡ್ದಿ. ಆಮೇಲೆ ಎಲ್ಲ ಹುಡ್ಕೋಕ್ ಶುರು ಮಾಡೋದು ಮಸ ಅಷ್ಟೇ. ಅಂದ್ರೆ ಅವತ್ತು ಸ್ಕೂಲ್ಗೆ ಹೋಗಿಲ್ಲ ಅಂತ ಕೂಡ ಹೇಳಿದ್ರಿ. ಶನಿವಾರ ಯಾವ ಕಾರಣಕ್ಕೆ ಸ್ಕೂಲ್ಗೆ ಹೋಗಿಲ್ಲ? ಅಥವಾ ಓದೋದ್ರಲ್ಲಿ ಏನಾದ್ರೂ ಹಿಂದೆ ಇದ್ನ ಬೈಕ್ ಏನಾದ್ರು ಸ್ಕೂಲ್ಗೆ ಹೋಗಿಲ್ವಾ? ಯಾಕಂದ್ರೆ ಮಕ್ಕಳು ಕೆಲವೊಮ್ಮೆ ಆ ರೀತಿಯಾಗಿ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ. ತಲೆ ಸುತ್ತ ಬತ್ತಾಯ್ತು ಸರ್, ಅದಕ್ಕೆ ಮೇಡಮ್ನೇ ಕಳಿಸ್ಬಿಟ್ಟಿದ್ರು. ಹುಷಾರಾದ್ಮೇಲೆ ಕಳಿಸಿ ನೀವು ಅಂದ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಕಳಿಸಿದ್ರು ಸರ್. ಆಸ್ಪತ್ರೆಗೆಲ್ಲ ತೋರಿಸಿ ಸೋಮವಾರ ಕರ್ಕೊ ಹೋಗ್ಬೇಕಾಯ್ತು ಬ್ಲಡ್ ಚೆಕ್ ಮಾಡಿಸೋಕೆ. ಅಷ್ಟೊತ್ತಿಗೆ ಹೊಂಟೋಗೋಣ ಸರ್. ಅಂದ್ರೆ ಕೊನೆಯದಾಗಿ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ನ ಈ ರೀತಿಯಾಗಿ ಫ್ರೆಂಡ್ಸ್ ಕರಿತಾ ಇದಾರೆ ಏನಾದ್ರು ಹೇಳಿದ್ರ ಅಂತ? ಇಲ್ಲ ಸರ್, ಹಂಗೂ ಯಾವಾಗ್ಲೂ ಕೇಳ್ತೀನಿ ಎಷ್ಟೊತ್ತಿಗೆ ಬರ್ತೀಯಮ್ಮ ಅಂತ. ಇವತ್ತು ಒಂಚೂರು ಲೇಟಾಗಿ ಬರ್ತೀನಿ ಕಣಪ್ಪ ಅಂದೆ ಅಷ್ಟೇ, ಇನ್ನೇನು ಕೇಳಿಲ್ಲ ಸರ್. ಅಂದ್ರೆ ಪ್ರವೀಣ್ಗೆ ಅಣ್ಣ ತಮ್ಮ ಯಾರಾದ್ರೂ ಇದಾರ? ಅವ್ರ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾನ? ಅಥವಾ ಅಂದ್ರೆ ಪ್ರವೀಣ ಶಾಲೆಗೆ ಹೋಗಿಲ್ಲ ಮನೇಲಿ ಅಂದ್ರೆ ಆತ ಎಲ್ಲಾದ್ರೂ ಹೊರಗಡೆ ಹೋಗಿದ್ನ? ಹೊರಗಡೆ ಹೋಗಿ ಬರ್ಬೇಕಾದ್ರೆ ಮಿಸ್ಸಿಂಗ್ ಅದ ಹೆಂಗೆ? ಎಲ್ಲಾದ್ರೂ ಹೋಗಿದ್ನ? ಅಂಗಡಿಗೆ ಎಲ್ಲಾದ್ರೂ ಹೋಗಿದ್ನ ಅಂತ? ಅಂಗಡಿ ಹೋದ್ರೆ ಬಂಡೆಗೆ ಹೋಯ್ತಾರೆ ಹೇಳಿ, ಜೊತೆಲೆ ಹೋಗಿ ಜೊತೆಲೆ ಬರ್ತಾರೆ. ಚಿಕ್ಕವನು ಅವ್ನು ಕರೀತಾವನೆ, ಹೋಗ್ಬೇಡ ಬಾರೋ ಅಂದ್ಬಿಟ್ಟು ಹೊಡೆದು ಎಳ್ಕ ಬಂದವನೆ. ಚಿಕ್ಕವನೇ ಎಳ್ಕ ಬಂದು ಬಿಟ್ಬಿಟ್ಟು ಟ್ಯೂಷನ್ಗೆ ಹೋಗ್ಬೇಕಾಯ್ತು 2 ಗಂಟೆಗೆ ಅವನು. ಇಬ್ರುವೆ ಅದಕ್ಕೆ ಊಟ ಹಾಕಕ್ಕೆ ಅಡುಗೆ ಮನೆಗೆ ಹೋಗವ್ರೆ, ಹೊಂಟೋಗವ್ನೆ ಅವನು. ನವಿತಾ, ಇನ್ನು ಪ್ರವೀಣ ಜೊತೆಗೆ ರವಿ ಅನ್ನೋ ಕೂಡ ಹುಡುಗ ನಾಪತ್ತೆ ಆಗಿರ್ತಾನೆ. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಳ್ತಾ ಇರ್ತಕ್ಕಂಥದ್ದು. ನವಿತಾ, ಮಂಜುನಾಥ್, ಈಗ 1 ತಿಂಗಳಲ್ಲಿ 4 ಮಂದಿ ಮಕ್ಕಳು ನಾಪತ್ತೆ ಆಗಿದ್ದಾರೆ. ಅವರ ಕಥೆ ಏನು? ಅವರನ್ನ ಹುಡುಕಾಟ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಅವರು ಸಿಕ್ಕಿದಾರಾ? ಹೇಗೆ? ನವಿತಾ, ಖಂಡಿತವಾಗ್ಲೂ 4 ಜನ ಮಕ್ಕಳಲ್ಲಿ 2 ಪೋಷಕರು ಮಾತ್ರ, ಅಂದ್ರೆ ಈ 2 ಮಕ್ಕಳ ಪೋಷಕರು ಮಾತ್ರ ಸಿಕ್ಕಿರ್ತಕ್ಕಂಥ. ಇನ್ನ 2 ಕೂಡ ಮಿಸ್ಸಿಂಗ್ ಆಗಿದೆ. ಅದು ಜಯನಗರ ಪೊಲೀಸ್ ಠಾಣೆಯಲ್ಲಿ 2 ಮಕ್ಕಳು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಸೌತ್ DCP ಆಗಿರ್ತಕ್ಕಂಥವ್ರು ಅವರಂತ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥ. ಮಕ್ಕಳು ಏನಾದರೂ ಅವರೇ ಸ್ವಇಚ್ಛೆಯಿಂದ ಹೋಗಿರ್ತಕ್ಕಂಥದ್ದು ಅಥವಾ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ ಅನ್ನೋ ರೀತಿಯಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಪ್ರವೀಣ್ ಹಾಗೂ ರವಿ ಏನಿದ್ದಾರೆ, ಇವರ ಇಬ್ಬರ ಒಂದು ಪತ್ತೆ ಮಾಡಲು ಕೂಡ ಒಂದು ತಂಡವನ್ನು ಕೂಡ ರಚಿಸತಕ್ಕಂಥದ್ದು. 2 ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡ. ಯಾಕೆಂತ ಹೇಳಿದ್ರೆ ಜಯನಗರ 4th ಬ್ಲಾಕ್ ಇಂದ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಿದಾರ ಅಥವಾ ನಡ್ಕೊಂಡೇ ಹೋಗಿದಾರ, ಯಾವ ಕಾರಣಕ್ಕೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಪೊಲೀಸರು ಸ್ವತಃ ಪೋಷಕರನ್ನ ಸ್ಟೇಷನ್ಗೆ, ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಕೂಡ ತಿಳಿಸಿರ್ತಕ್ಕಂಥದ್ದು. ಇನ್ನ ಕೆಲವೇ ಗಂಟೆಗಳಲ್ಲಿ IO ಅಂದ್ರೆ ಈ ಕೇಸಿನ IO ಕೂಡ ಅವರ ಹೇಳಿಕೆಗಳನ್ನು ಕೂಡ ಪಡೆಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.